ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ ಅಥವಾ ಟಿಫನ್ ಬಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಟೇಸ್ಟಿಯಾಗಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು, ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಹಾಗೆ ತುಂಬಾ ಬೇಗ ಆಗುವಂಥ ರೆಸಿಪಿ. ಸೊ ಬನ್ನಿ, ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಇದಕ್ಕೇನೆಲ್ಲ ಬೇಕು ಅಂತ ಹೇಳ್ತೀನಿ. 1 ಕಪ್ಪು ರವೆ ಬೇಕು, ಹಾಗೆ ಒಣಕೊಬ್ಬರಿ ಬೇಕು 1 ಟೇಬಲ್ ಚಮಚದಷ್ಟು, ಕರಿಬೇವು ಹಾಗೆ ಕೊತ್ತಂಬರಿ ಸ್ವಲ್ಪ, ಸಾಸಿವೆ ಜೀರಿಗೆ, ಅಚ್ಚ ಖಾರದ ಪುಡಿ ಹಾಗೆ ಚಿಟಿಕೆ ಅರಿಶಿನ ಬೇಕು, ಪುಡಿ ಸಕ್ಕರೆ ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಬಟರ್ ಬೇಕಾಗುತ್ತೆ, ನಂತರ ನೀರು. ಈಗ ಮಾಡುವಂಥ ವಿಧಾನ ನೋಡೋಣ. ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ನೀರು ಹಾಕೊಳ್ಳೋಣ. 1 ಬಟ್ಲಷ್ಟು. ಯಾವ ಬಟ್ಲಿಂದ ನೀವು ರವೆ ತೊಗೊಂಡಿರ್ತೀರಾ, 1 ಕಪ್ಪು ರವೆಗೆ 1 ಕಪ್ಪಷ್ಟು ನೀರು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೇಕು. ನಂತರ ಒಂದು ತುಂಡಷ್ಟು ಬಟರ್ನ ಕೂಡ ಆ್ಯಡ್ ಮಾಡಬೇಕು. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಬಟರ್ ಸ್ವಲ್ಪ ಕರಗುವಾಗ ನಾವು ಇದರಲ್ಲಿ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಟದ ಇರುವ ಹಾಗೆ ನಾವು ಇದಕ್ಕೆ ಚೆನ್ನಾಗಿ ಸ್ವಲ್ಪನೇ ಮಾಡಿ ರವೆನ ಆ್ಯಡ್ ಮಾಡಬೇಕು. 1 ಕಪ್ಪಿಗೆ ಕೇವಲ ಒಂದೇ 1 ಬಟ್ಲು ನೀರು, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಇವಾಗ ಈ ರೀತಿಯಲ್ಲಿ ನೀರು ಹಾಕಿ ಕಲಸುವಾಗ ಇಮಿಡಿಯೇಟಾಗಿ ಇದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಈ ಸ್ಟೇಜಲ್ಲಿ ನೀವು ಇದಕ್ಕೆ ಒಣ ಕೊಬ್ಬರಿನ ಸೇರಿಸ್ಬೇಕು. ನಾವು ಹಸಿ ಕೊಬ್ಬರಿನ ಸೇರಿಸ್ಬೋದಾ ಅಂತ ಕೇಳ್ಬೋದು ನೀವು. ಹಸಿ ಕೊಬ್ಬರಿ ಆದರೆ ನಾವು ಲಂಚ್ ಬಾಕ್ಸ್ಗೆ, ಟಿಫನ್ ಬಾಕ್ಸ್ಗೆ ಕಟ್ಟಿದಾಗ ಅದು ಒಂಥರ ಸ್ಮೆಲ್ ಬರುತ್ತೆ. ಒಣ ಕೊಬ್ಬರಿ ಆದರೆ ನಾವು ಹೇಗೆ ಬೆಳಿಗ್ಗೆ ಮಾಡಿರ್ತೀವೋ ಅವರು ತಿನ್ನುವಾಗಲೂ ಕೂಡ ಅದೇ ಥರ ಫ್ರೆಶ್ ಆಗಿರುತ್ತೆ. ಇಲ್ಲ ನೀವು ಬೆಳಿಗ್ಗೆ ತಿಂಡಿಗೆ ಮಾಡ್ತಾ ಇದ್ದೀರಾ, ಅದು ಬೇಗನೆ ಖಾಲಿ ಆಗುತ್ತೆ ಅಂದರೆ ನೀವು ಕಾಯಿ ತುರಿನ ಹಾಕೋಬೋದು ಒಂಚೂರು. ಈಗ ಇದನ್ನ ಒಳ್ಳೆ ರೀತಿಯಿಂದ ಕಲಿಸ್ಬಿಟ್ಟು ಮುಚ್ಚಳ ಮುಚ್ಚಿ 2ರಿಂದ 3 ನಿಮಿಷ ಇಟ್ಟರೆ ಸಾಕು. ಹಬೆಯಲ್ಲಿ ಇದು ಚೆನ್ನಾಗಿ ಬೇಯುತ್ತೆ. ಇವಾಗ ನಾನು ಒಂದು ತಟ್ಟೆಯಲ್ಲಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ತಟ್ಟೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ನಾದ್ಕೋಬೇಕು. ಹಾಗೆ ಸ್ನೇಹಿತರೆ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಈಗ ರವೆನ ಚೆನ್ನಾಗಿ ನಾದಿದರೆ ಈ ರೀತಿಯಲ್ಲಿ ಗುಲಾಬ್ ಜಾಮೂನ್ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೋಬೇಕು. ನಂತರ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಬಟರ್ನ ಹಾಕ್ಕೊಳ್ಳೋಣ. ಈ ರೆಸಿಪಿ ಮಾಡುವಾಗ ನೀವು ಖಂಡಿತ ಬಟರ್ನೇ ಆ್ಯಡ್ ಮಾಡಬೇಕು. ತುಪ್ಪನ ಆ್ಯಡ್ ಮಾಡಿದ್ರೆ ಸ್ವಲ್ಪ ರುಚಿ ಬೇರೆ ಆಗುತ್ತೆ. ಬೆಣ್ಣೆನ ಹಾಕಿದ್ರೆ ರುಚಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ನಾವು ಇದಕ್ಕೆ ಸಾಸಿವೆ ಜೀರಿಗೆನ ಹಾಕೋಣ. ಸಾಸಿವೆ ಜೀರಿಗೆ ಬೆಣ್ಣೆಯಲ್ಲಿ ಚೆನ್ನಾಗಿ ಚಿಟಪಟ ಅಂತಿರಬೇಕು. ಆ ಟೈಮಲ್ಲಿ ನಾವು ಚಿಟಿಕೆ ಅರಿಶಿನ ಹಾಗೆ 1/4 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಮಕ್ಕಳು ಎಷ್ಟು ಖಾರ ತಿಂತಾರೆ ಅದನ್ನು ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಖಾರದ ಪುಡಿ ಅರಿಶಿನ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಾಡಿಟ್ಟಿರುವಂತಹ ಈ ಉಂಡೆಗಳನ್ನ ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಉಪ್ಪಿಟ್ಟು ಬೇಡ ನನಗೆ, ಅದು ಬೇಡ ಇದು ಬೇಡ ಅನ್ನೋರು ಈ ರೀತಿಯಲ್ಲಿ ಮಾಡಿ ಕೇಳಿ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡ್ಬೋದು. ಇವಾಗ ಉಂಡೆಗಳನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮೇಲಿಂದ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಫ್ರೆಶ್ ಆಗಿ ಹಾಗೆ ಹಾಕಿ, ಇದನ್ನು ಒಗ್ಗರಣೆಗೆ ಹಾಕಬೇಡಿ, ಮೇಲಿಂದ ಉದುರಿಸ್ಕೊಂಡು ಹಾಕ್ಕೊಳ್ಳಿ. ನಂತರ ಎಲ್ಲ ಆದಮೇಲೆ ನಾವು ಇನ್ನೇನು ಇದನ್ನು ಸರ್ವ್ ಮಾಡಬೇಕು ಅನ್ನುವಾಗ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕಿ ಇದನ್ನು ಸರ್ವ್ ಮಾಡಿ. ಮಕ್ಕಳು ಇದನ್ನು ನೋಡ್ತಾ ಇದ್ದಂಗೆ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ಅಷ್ಟೇ ಬ್ರಹ್ಮಾಂಡವಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ಖಂಡಿತ ಫೀಡ್ಬ್ಯಾಕ್ ಅಂತೂ ಕೊಡೋದನ್ನು ಮರಿಬೇಡಿ. ಹಾಗೆ ನೀವು ಕೂಡ ಇದನ್ನು ಒಂದ್ಸರಿ ತಿಂಡಿಗೆ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.